ಅಂಗದ ಕೇಳ್ತಾನೆ, ತಾತ ಹಾಗಾದ್ರೆ ನಮ್ಮಲ್ಲಿ ಈ ಸಮುದ್ರವನ್ನು ಹಾರಬಲ್ಲ ಧೀರರು ಒಬ್ಬರೂ ಇಲ್ಲವೇ? ಜಾಂಬುವಂತರಂದರು, ಯಾಕಿಲ್ಲಪ್ಪ, ಅದ ನೋಡಲಿ ಕೂತಿದ್ದಾನೆ. ಮಹೇಂದ್ರಗಿರಿಯತ್ತ ಕೂತು ಏನು ಅರಿಯದವನಂತೆ ಗಲ್ಲದ ಮೇಲೆ ಕೈಯನ್ನು ಹೊತ್ತು ಕುಳಿತಿದ್ದಾನಲ್ಲ ಆ ಮಾರುತಿ, ಅವನೇ ಸಮರ್ಥ. ಅವನು ಈಶ್ವರಾಂಶದಿಂದ ಅವತರಿಸಿದವನು. ಹುಟ್ಟಿದಾಗಲೇ ಸೂರ್ಯನನ್ನು ಹಣ್ಣು ಎಂದು ಹಾರಿ ನುಂಗಲು ಹೋದವನು. ಹೋದಾಗ ವಜ್ರಾಯುಧದಿಂದ ದೇವೇಂದ್ರ ಒಂದು ಪೆಟ್ಟನ್ನು ಕೊಟ್ಟ, ಅದು ದವಡೆಗೆ ತಾಕಿತು. ದವಡೆಗೆ ಸಂಸ್ಕೃತದಲ್ಲಿ ಹನು ಎಂದು ಹೆಸರು. ಆ ಹನು ಅನ್ನುವ ಸ್ಥಳವನ್ನ ಮಂಥನ ಮಾಡಿದ್ದರಿಂದಲೇ ಹನುಮಂತ ಎಂಬತಕ್ಕಂಥ ಹೆಸರು ಪ್ರಾಪ್ತವಾಗಿದೆ. ಹನುಮಂತ. ಅಷ್ಟಲ್ಲದೆ ರಾಮದೇವರು ನಿನಗೆ ಪವಿತ್ರವಾದ ಮುದ್ರಿಕೆಯನ್ನು ಕೊಡಲಿಲ್ಲ. ಏಳು ಏಳು ಹನುಮ, ಈ ಲೋಕದಲ್ಲಿ ವಿಶ್ವರೂಪವನ್ನು ಧಾರಣ ಮಾಡತಕ್ಕಂಥ ಚೈತನ್ಯನು ಎಂದರೆ ನೀನೇ. ನೀನು ಈ ಸಮುದ್ರವನ್ನು ಹಾರಬಲ್ಲೆ. ಏಳು ಎಂದಾಗ ಈ ಮಹಾನುಭಾವನಾದ ಮಾರುತಿ ಜೈ ಜೈ ರಘುವೀರ ಸಮರ್ಥ ಇದು ಹೊರಟೆ ಎಂಬುದಾಗಿ ಮಹಾನುಭಾವನಾಗಿರತಕ್ಕಂಥ ಹನುಮಂತ ದೇವ ವಾರಿದಿಯನ್ನು ಹಾರುತ್ತಿದ್ದಾನೆ. ಹಾರಿದ ಹನುಮಂತ ವಾರಿದಿ ಹಾರಿದ ಹನುಮಂತ